ಫ್ರೆಂಡ್ಸ್, ನೀವೇನಾದರೂ ಮಾಸ್ಟರ್ ಡಿಗ್ರಿಯನ್ನು ಮುಗಿಸ್ಕೊಂಡು PhD ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ಸೊ ಅಂತವ್ರಿಗಾಗಿ ಇವತ್ತಿನ ಮಾಹಿತಿ. ಮಂಡ್ಯ ವಿಶ್ವವಿದ್ಯಾನಿಲಯ PhD ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಅರ್ಜಿಯನ್ನ ಕಾಲ್ ಮಾಡಿದ್ರೆ ಸ್ನೇಹಿತರೆ, ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಯಾರೆಲ್ಲ ಅಪ್ಲೈ ಮಾಡಬಹುದು, ಯಾವ ರೀತಿ ಅಪ್ಲೈನ ಮಾಡಬೇಕು, ಸೊ ಯಾವೆಲ್ಲ ಸಬ್ಜೆಕ್ಟ್ಗಳಿಗೆ PhD ಎಂಟ್ರೆನ್ಸ್ ಅನ್ನ ಈ ಮಂಡ್ಯ ಯೂನಿವರ್ಸಿಟಿ ಕಾಲ್ ಮಾಡಿದೆ, ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ ಯಾವತ್ತು, ಕಡೆಯ ದಿನಾಂಕ ಯಾವತ್ತು, ಮತ್ತೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಎಲ್ಲದಕ್ಕೂ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೀವು ಗೂಗಲ್ ಹೋಗಿ ಮಂಡ್ಯ ಯೂನಿವರ್ಸಿಟಿ ಅಂತ ಹೋದ್ರೆ ಸೊ ನಿಮಗೆ ಹೋಮ್ ಪೇಜ್ ಈ ತರ ಓಪನ್ ಆಗುತ್ತೆ. ಅಲ್ಲಿ ನ್ಯೂಸ್ ಅಂಡ್ ಇವೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ನೋಡಿ ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಪಾಪಪ್ ಆಗ್ತಾ ಇದೆ. ಇಲ್ಲಿ ಫಸ್ಟ್ ಒಂದು PhD ಎಂಟ್ರೆನ್ಸ್ ಎಕ್ಸಾಮ್ 26 ರಿವೈಸ್ ನೋಟಿಫಿಕೇಶನ್ ಅಂತೇಳಿ ಈಗ 4 ದಿನದ ಹಿಂದೆ ಇದು ರಿವೈಸ್ ಆಗಿರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಫ್ರೆಂಡ್ಸ್, ಇದು ಮಂಡ್ಯ ಯೂನಿವರ್ಸಿಟಿ ಅವರ ಅಫಿಷಿಯಲ್ ನೋಟಿಫಿಕೇಶನ್ ಇದು. ಸೊ ನಾವಿಲ್ಲಿ ನೋಡ್ತಿದೀವಿ ಮಂಡ್ಯ ವಿಶ್ವವಿದ್ಯಾನಿಲಯ ವಿಶ್ವಗಂಗೋತ್ರಿ ಕ್ಯಾಂಪಸ್ MC ರೋಡ್ ಮಂಡ್ಯ. ಇವರು PhD ಎಂಟ್ರೆನ್ಸ್ ಎಕ್ಸಾಮಿನೇಷನ್ 2025-26ಕ್ಕೆ PhD ಎಂಟ್ರೆನ್ಸ್ ಗೆ ಅರ್ಜಿನ ಕಾಲ್ ಮಾಡಿದ್ರೆ ಸ್ನೇಹಿತರೆ. ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ ಯಾವೆಲ್ಲ ಸಬ್ಜೆಕ್ಟ್ ಗೆ PhD ಎಂಟ್ರೆನ್ಸ್ ಅನ್ನ ಮಾಡ್ತಾ ಇದೆ ಮಂಡ್ಯ ಯೂನಿವರ್ಸಿಟಿ ಅಂತ ಕೇಳಿದ್ರೆ, ಒಟ್ಟು 14 ಸಬ್ಜೆಕ್ಟ್ ಗಳಿಗೆ ಎಂಟ್ರೆನ್ಸ್ ಅನ್ನ ಮಾಡ್ತಾ ಇದೆ. ಸೊ ಅದು ನೀವು ನೋಡಬಹುದು, ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಸೈನ್ಸ್, ಸೋಷಿಯಲ್ ವರ್ಕ್, ಮ್ಯಾಥಮೆಟಿಕ್ಸ್, ಎಜುಕೇಶನ್, ಕೆಮಿಸ್ಟ್ರಿ, ಜುವಾಲಜಿ, ಬಾಟ್ನಿ, ಫಿಸಿಕ್ಸ್, ಕಾಮರ್ಸ್, ಸೋಷಿಯಾಲಜಿ, ಕನ್ನಡ, ಪೊಲಿಟಿಕಲ್ ಸೈನ್ಸ್ ಅಂಡ್ ಶುಗರ್ ಟೆಕ್ನಾಲಜಿ ಅಂತ ಒಟ್ಟು 14 ಸಬ್ಜೆಕ್ಟ್ ಗಳಿಗೆ PhD ಎಂಟ್ರೆನ್ಸ್ ಅನ್ನ ಇವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಹೇಳ್ತಾರೆ, ಇಟ್ ಶುಡ್ ನಾಟ್ ದಟ್ ಅಪಿಯರಿಂಗ್ ಅಂಡ್ ಕಂಪ್ಲೀಷನ್ಸ್ ಆಫ್ ದಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇಂಪ್ಲಾಯ್ಸ್ ಓನ್ಲಿ ದ ಎಲಿಜಿಬಿಲಿಟಿ ಫಾರ್ ಕನ್ಸಿಡರೇಷನ್ ಫಾರ್ ಅಡ್ಮಿಷನ್ ಟು PhD ಅಂತ ಹೇಳ್ತಾರೆ. ಸೊ ನೀವು ಎಂಟ್ರೆನ್ಸ್ ಎಕ್ಸಾಮ್ ಅಪಿಯರ್ ಆಗಲಿ ಅಂತ ಹೇಳಿದ್ರೆ ಸೊ ಇದು ಓನ್ಲಿ ಫಾರ್ ಕನ್ಸಿಡರೇಷನ್ ಆಫ್ PhD, ಬೇರೆ ಇನ್ಯಾವುದೂ ಅಲ್ಲ ಅಂತ ಅನ್ನೋದನ್ನ ಒಂದು ಕಂಡೀಷನ್ ಹೇಳಿದ್ರೆ ಇಲ್ಲಿ. ಆಮೇಲೆ ಇಲ್ಲಿ ಹೇಳ್ತಾರೆ, ನೀವು ಇಂಟ್ರೆಸ್ಟೆಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ನೀವು ಅಪ್ಲೈನ ಮಾಡಬಹುದು. ನಿಮ್ಮ ಎಲಿಜಿಬಿಲಿಟಿಗಾಗಿ ಇಲ್ಲಿ ಒಂದು ಸೆಕ್ಷನ್ B ಅಂತ ಕೊಟ್ಟಿದ್ದಾರೆ, ಅದನ್ನ ಚೆಕ್ ಮಾಡಿ ಅಂತ ಹೇಳ್ತಾರೆ. ಸೊ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ರೆ ಇಲ್ಲಿ ವೆಬ್ಸೈಟ್ ಇದೆಯಲ್ಲ, ಮಂಡ್ಯ university.karnataka.gov.in ಅಂತಿದ್ರೆ ಅಲ್ಲಿಗೆ ಹೋದ್ರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಜೊತೆನಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಕೇಳಿದ್ರೆ ಅದನ್ನ ಇನ್ಕ್ಲೂಸ್ ಮಾಡಿ ನೀವು ಸಲ್ಲಿಸಬೇಕಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಕೇಳಿದ್ರೆ ಇದೇ ಆಗಸ್ಟ್ 28ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ನಡೆಸ್ತೀವಿ ಅಂತ ಅನ್ನೋದನ್ನ ನಾವು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ನು ಅನೌನ್ಸ್ ಅದ್ರ ಬಗ್ಗೆ ಮಾಡಿಲ್ಲ. ಆಲ್ ಎಕ್ಸಾಮಿನೇಷನ್ಸ್ ವಿಲ್ ಬಿ ಕಂಡಕ್ಟೆಡ್ ಅಟ್ ಮಂಡ್ಯ ಯೂನಿವರ್ಸಿಟಿ ವಿಶ್ವಗಂಗೋತ್ರಿ ಕ್ಯಾಂಪಸ್ ಅಂತ ಹೇಳ್ತಾರೆ. ಸೊ ನೀವು ಎಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮಂಡ್ಯ ಯೂನಿವರ್ಸಿಟಿಯ ವಿಶ್ವಗಂಗೋತ್ರಿ ಕ್ಯಾಂಪಸ್ ಅಲ್ಲೇ ಮಾಡ್ತಾರೆ, ಬೇರೆ ಎಲ್ಲೂ ಮಾಡಲ್ಲ. ಸೊ ಸಿಲೆಬಸ್ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಅದು ಕೂಡ ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಒಂದಷ್ಟು ಕಂಡೀಷನ್ಸ್ ಫಾರ್ ಎಲಿಜಿಬಿಲಿಟಿ ಅಂತ ಹೇಳಿದ್ದೇನೆ. ಸೊ ನೀವು ಜನರಲ್ ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಮ ಒಂದು ಮಾಸ್ಟರ್ ಡಿಗ್ರಿನಲ್ಲಿ 55% ಇರಬೇಕು. ಸೊ SC ST ಮತ್ತೆ ಕ್ಯಾಟಗರಿ 1 OBC ಅವರಾದ್ರೆ ಸೊ ನಿಮಗೆ 50% ಇದ್ರೆ ಸಾಕಾಗಿರುತ್ತೆ. ಸೊ ಅಂಡ್ ಆಲ್ಸೋ ದ ಕ್ಯಾಂಡಿಡೇಟ್ ಶುಡ್ ಸ್ಯಾಟಿಸ್ಫೈ ದ other eligibility conditions as stipulated in the Mandya University PhD Regulation 2025 ಅಂತ ಹೇಳ್ತಾರೆ. ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ತಾರೆ, ನೀವು ಯಾರು ಮಾಸ್ಟರ್ ಡಿಗ್ರಿಯ ಫೈನಲ್ ಸೆಮ್ ಅಲ್ಲಿ ಇದ್ದೀರಿ ಅವರು ಕೂಡ ಈ ಒಂದು ಎಕ್ಸಾಮಿನೇಷನ್ ನ ಬರೆಯೋದಕ್ಕೆ ಅವಕಾಶವನ್ನು ಮಾಡಿದ್ರು. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರೆ, ಸರ್ ನಾವು ಫೈನಲ್ ಸೆಮಿಸ್ಟರ್ ಇದೀವಿ, ನಾವು ಅಪ್ಲೈ ಮಾಡಬಹುದಾ, ನಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾರೆ. ಅಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಎಕ್ಸಾಮ್ಷನ್ ಯಾರಿಗೆ PhD ಎಂಟ್ರೆನ್ಸ್ ಎಕ್ಸಾಮ್ಷನ್ ಇರುತ್ತೆ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಏನಾದ್ರು NIT, DBT, JRF, ICMR ಮತ್ತೆ JRF, ICR, SLT, KSET ಮತ್ತೆ MPhil UGC 2016 ನೋಟಿಫಿಕೇಶನ್ ಅಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ ಹೇಳಿದ್ರೆ, ಅದ್ರ ಪ್ರಕಾರ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಕ್ಯೂಸ್ ಇರುತ್ತೆ, ನೀವು ಎಕ್ಸಮ್ಟೆಡ್ ಇಂದ. ಅದ್ರ ಜೊತೆಗೆ ಒಂದು ನೋಟ್ ಹೇಳ್ತೇನೆ, ನಾವು RGNF, MANF ಮತ್ತೆ ಪ್ರಾಜೆಕ್ಟ್ ಫೆಲೋ ಇದೀವಿ, ನಮಗೆ ಎಂಟ್ರೆನ್ಸ್ ಎಕ್ಸಾಮ್ ನಾವು ಬರೀಬೇಕಂತ ಹೇಳಿದ್ರೆ ಕಡ್ಡಾಯವಾಗಿ ನೀವು ಬರೀಬೇಕು, ಅವ್ರಿಗೆ ಯಾವುದೇ ತರದ ಎಕ್ಸಾಮ್ಷನ್ ಇರಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸಿಲೆಬಸ್ ಮತ್ತೆ ಪ್ಯಾಟರ್ನ್, ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತ ಅಂತ ನೀವು ಕೇಳಿದ್ರೆ, ಸೊ ನೋಡಿ ಇಲ್ಲಿ ಹೇಳ್ತಾರೆ ಸಿಲೆಬಸ್ ನ ನೀವು ಈ ಮಂಡ್ಯ ಯೂನಿವರ್ಸಿಟಿ ವೆಬ್ಸೈಟ್ ಹೋದ್ರೆ ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಏನು ಕ್ವಶನ್ ಪೇಪರ್ ಇಟ್ ಈಸ್ ಫಾರ್ ಆಲ್ ದಿ ಸಬ್ಜೆಕ್ಟ್ ಕಂಟೆಂಟ್ 2 ಪಾರ್ಟ್ಸ್ ಅಂತ ಹೇಳ್ತಾನೆ, ಪಾರ್ಟ್ A ಮತ್ತೆ ಪಾರ್ಟ್ B ಅಂತ ಹೇಳಿ. ಪಾರ್ಟ್ A ಬಂದು 50 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರುತ್ತೆ 1 ಮಾರ್ಕ್ಸ್. ಸೊ ಪಾರ್ಟ್ B ಬಂದು ಎಸ್ಸೆ ಟೈಪ್ ಇರುತ್ತೆ, ನೀವು ಶಾರ್ಟ್ ಆನ್ಸರ್ ನ ನೀವು ಅದಕ್ಕೆ ಮಾಡಬೇಕಾಗಿರುತ್ತೆ, ಇದು 50 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 2 ಸೇರಿ 100 ಮಾರ್ಕ್ಸ್ ಗೆ 2 ಎಕ್ಸಾಮ್ ಅನ್ನು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಇದರ ಒಂದು ಎಕ್ಸಾಮಿನೇಷನ್ ಟೈಮ್ ಎಷ್ಟು ಅಂತ ಹೇಳಿದ್ರೆ 3 ಅವರ್ಸ್ ಆಗಿರುತ್ತೆ 2 ಸೇರಿ. ಸೊ ನೀವು ಪ್ರೊಸೀಜರ್ ಯಾವ ತರ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ, ಸೊ ನೀವು ಯೂನಿವರ್ಸಿಟಿ ವೆಬ್ಸೈಟ್ ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸೊ ಅದನ್ನ ನೀವು ಫಿಲ್ ಮಾಡಿ ಎಲ್ಲ ನೆಸೆಸರಿ ಡಾಕ್ಯುಮೆಂಟ್ ಗಳನ್ನ ಇನ್ಕ್ಲೂಸ್ ಮಾಡಿ ನೀವು DD ನ ತಗೋಬೇಕು. ಯಾರ ಹೆಸರು ತಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳಿದರೆ ದಿ ಫಿನಾನ್ಸ್ ಆಫೀಸರ್ ಮಂಡ್ಯ ಯೂನಿವರ್ಸಿಟಿ ಮಂಡ್ಯ ಆರ್ ಚಲನ್ ಇಶ್ಯೂಡ್ ಬೈ ದ ರಿಜಿಸ್ಟ್ರಾರ್ ಎವಾಲ್ಯೂಯೇಷನ್ ಸೆಕ್ಷನ್. ಸೊ 2 ಆಪ್ಷನ್ ಕೊಟ್ಟಿದ್ದಾರೆ, ನೀವು
ಡಿ.ಡಿನ ಡೈರೆಕ್ಟಾಗಿ ಕೂಡ ಇವ್ರ ಹೆಸರು ತಗೋಬೋದು, ಅಥವಾ ನೀವು ರಿಜಿಸ್ಟ್ರಾರ್ ಎವ್ಯಾಲ್ಯೂಯೇಷನ್ ಸೆಕ್ಷನ್ ಹೋದರೆ ಅಲ್ಲಿ ಚಲನ್ ಸಿಗುತ್ತೆ, ಅದರ ಮುಖಾಂತರ ಅದು ಕಟ್ಬೋದು. 28ರ ಒಳಗೆ ನೀವು ಅದನ್ನು ತಗೊಂಡು ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಇನ್ಕ್ಲೋಸ್ ಮಾಡಿ ಎಲ್ಲಿಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ದಿ ಕೋಆರ್ಡಿನೇಟರ್, ಡೈರೆಕ್ಟರೇಟ್ ಆಫ್ ರಿಸರ್ಚ್, ಮಂಡ್ಯ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ವಿಶ್ವಗಂಗೋತ್ರಿ ಕ್ಯಾಂಪಸ್, MC ರೋಡ್, ಮಂಡ್ಯ 571401 ಇಲ್ಲಿಗೆ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಕೇಳಿದ್ರೆ ನೋಡಿ, SC/ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಗಳಿಗೆ ನಿಮ್ಮ ಒಂದು ಪೇರೆಂಟ್ಸ್ ಇನ್ಕಮ್ 2.5 ಲ್ಯಾಕ್ಕಿಂತ ಕಡಿಮೆ ಇದ್ರೆ 1250 ರೂಪಾಯಿ ಪರ್ ಸಬ್ಜೆಕ್ಟ್ ಇರುತ್ತೆ. ನಿಮ್ಮ ಪೇರೆಂಟ್ ಇನ್ಕಮ್ 2.5 ಲ್ಯಾಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ನೀವು ಒಂದು ಸಬ್ಜೆಕ್ಟಿಗೆ 2500 ರೂಪಾಯಿನ ಪೇ ಮಾಡಬೇಕಾಗಿರುತ್ತೆ. ಇನ್ನು ಉಳಿದಂತೆ ಎಲ್ಲ ಜನರಲ್ ಕ್ಯಾಟಗರಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ 2500 ಪರ್ ಸಬ್ಜೆಕ್ಟನ್ನು ಕಟ್ಟಬೇಕಾಗಿರುತ್ತೆ. ಸೊ ನೀವೇನಾದರೂ ಒಂದಕ್ಕಿಂತ ಜಾಸ್ತಿ ಸಬ್ಜೆಕ್ಟಿಗೆ ನೀವು ಎಂಟ್ರೆನ್ಸ್ ಬರೀತೀರಾ ಅಂತ ಹೇಳಿದ್ರೆ ತಗೊಳ್ಳೋಕೆ ಅವಕಾಶ ಇದೆ. ಸೊ ಫೀಸನ್ನು ನೀವು ಕಟ್ಟಬೇಕಾಗಿರುತ್ತೆ. ಸೊ ಒಂದಷ್ಟು ಜನರಲ್ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ದರ್ ಇಸ್ ನೋ ಅಪ್ಪರ್ ಏಜ್ ಲಿಮಿಟ್. ನೀವೇನಾದರೂ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಏಜ್ ಲಿಮಿಟ್ ಇದೆಯಾ ಅಂತ ಹೇಳಿದ್ರೆ ಯಾವುದೇ ಥರದ ಏಜ್ ಲಿಮಿಟ್ ಇಲ್ಲ. ಸೊ ನೀವೇನಾದರೂ ಫಾರಿನ್ ನ್ಯಾಷನಲ್ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಈ ಎಕ್ಸಾಮ್ ಇರೋದಿಲ್ಲ. ಮತ್ತೆ ನಿಮ್ಗೆ ಏನಾದರೂ ಕರೆಸ್ಪಾಂಡೆನ್ಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನು ಮಾಡಬಹುದಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಮಂಡ್ಯ ಯೂನಿವರ್ಸಿಟಿ ಅವರು ಕಾಲ್ ಮಾಡಿರುವಂತಹ PhD ಎಂಟ್ರೆನ್ಸ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬೈ ಬಾಯ್.